ಮತ್ತೆ ನಿಧಿಯ ಮದುವೆನ ನೋಡೋಕ್ಕೆ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಿಧಿ ಮತ್ತೆ ಅರ್ಜುನ್ ಹೊರಗಡೆ ಸುತ್ತಾಡೋಕ್ಕೂ ಕೂಡ ಹೋಗ್ತಾರೆ. ಅಲ್ಲಿ ರೌಡಿಗಳು ಕೂಡ ಅಟ್ಯಾಕ್ ಮಾಡ್ತಾರೆ. ಆಗ ಅರ್ಜುನ್ ಫೈಟ್ ಮಾಡುವಂಥ ಟೈಮಲ್ಲಿ ಕರ್ಣನೂ ಸಹ ಬಂದು ಫೈಟ್ ಮಾಡಿ ಈಗ ಅಲ್ಲಿ ಅದಕ್ಕೋಸ್ಕರನೇ ಭಾಳಷ್ಟು ರೀತಿಯಲ್ಲಿ ನಿಧಿ ಕೂಡ ಖುಷಿಯಾಗ್ಬಿಡ್ತಾಳೆ ಕರ್ಣ ಎಂಟ್ರಿ ಕೊಟ್ಟ ತಕ್ಷಣ. ನಿಧಿ ಮತ್ತು ಕರ್ಣ ಮದುವೆ ಆಗಬೇಕಾಗಿರೋದು, ಬಟ್ ಇಲ್ಲಿ ಅರ್ಜುನ್ ಸಹ ಎಂಟ್ರಿ ಕೊಟ್ಟಿದ್ದು ನಿಧಿ ಮತ್ತು ಕರ್ಣ ಒಂದಾಗ್ತಾರೋ ಇಲ್ಲ ಒಂದೇ ಜನರಿಗೆ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದೆ. ಬಟ್ ಖಂಡಿತವಾಗಿಯೂ ಲಾಸ್ಟ್ನಲ್ಲಿ ನಿಧಿ ಮತ್ತು ಕರ್ಣನೇ ಒಂದಾಗೋದು. ಬಟ್ ಈಗ ಇಲ್ಲಿ ನಿಶ್ಚಿತಾರ್ಥ ಎಲ್ಲವೂ ಸಂಭ್ರಮ ಎಲ್ಲವೂ ಕೂಡ ಶುರುವಾಗುತ್ತೆ. ಸೊ ಅದನ್ನೆಲ್ಲ ಕೂಡ ಜನರು ನೋಡ್ಬೋದು. ಬಟ್ ಜನರು ಕೂಡ ನೋಡಿ ಸ್ವಲ್ಪ ಬೇಸರ ಕೂಡ ಪಟ್ಕೊಂಡಿದ್ದಾರೆ. ಅರ್ಜುನ್ ಎಂಟ್ರಿ ಯಾಕಾಯಿತು, ಕರ್ಣ ಮತ್ತು ನಿಧಿಯ ಮದುವೆನ ನೋಡಬೇಕು ಅಂತ ನಾವು ವೆಯ್ಟ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಅರ್ಜುನ್ ಎಂಟ್ರಿ ಆಗಿಲ್ಲ, ಇನ್ನಷ್ಟು ತಡ ಆಗುತ್ತೆ ಅಂತ. ಬಟ್ ಇದೇ ಮಹಾ ತಿರುವು ಅನ್ನೋದು ಯಾರು ಕೂಡ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ ಇಲ್ಲಿ ಅರ್ಜುನ್ ಆಗಮನವಾಗುತ್ತೆ ಅಂತ. ಅರ್ಜುನ್ ಬಂದಮೇಲೆ ಮೇಜರ್ ಟ್ವಿಸ್ಟ್ಗಳು ಕೂಡ ಶುರುವಾಗಿದೆ. ಮತ್ತು ರಮೇಶ್ಗೂ ಕೂಡ ಅಷ್ಟೇ ಅರ್ಜುನ್ ಜೊತೆ ಮದುವೆ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಇರುವಂಥದ್ದು. ಆದರೆ ಇಲ್ಲಿ ಕರ್ಣ ಮತ್ತು ನಿಧಿ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ. ನಿಧಿ ಅಂತೂ ಸ್ಟ್ರಾಂಗ್ ಆಗಿರುವಂಥದ್ದು, ನಾನು ಕರ್ಣ ಸರ್ನೇ ಮದುವೆ ಆಗೋದು, ಅವ್ರನ್ನೇ ಲವ್ ಮಾಡ್ತಿರೋದು ಅಂತ. ಬಟ್ ಸತ್ಯ ಯಾರಿಗೂ ಕೂಡ ಇನ್ನೂ ತಿಳಿದಿಲ್ಲ. ಇಫ್ ಇನ್ ಕೇಸ್ ತಿಳಿದ್ರೆ ಒಂದು ರೀತಿಯ ದೊಡ್ಡ ಅಲ್ಲೋಲ ಕಲ್ಲೋಲವೇ ಆಗುತ್ತೆ. ಯಾಕಂದರೆ ಮನೆಯವ್ರಿಗೆ ಏನೂ ಕೂಡ ಒಂದು ವಿಚಾರನೂ ಕೂಡ ಗೊತ್ತೇ ಇಲ್ಲ. ಮತ್ತು ಈಗ ಮದುವೆನ ಮಾಡೋಕ್ಕೆ ಮುಂದಾಗ್ತಿರೋದು ಅರ್ಜುನ್ ಜೊತೆಗೆ. ಸೊ ಹೀಗಾಗಿ ಕಾದು ನೋಡೋಣ ಏನಾಗ್ಬೋದು ಅಂತ. ಒಟ್ಟಾರೆ ಈಗ ತಾಳ್ಮೆಯಿಂದ ಅರ್ಜುನ್ಗೆ ಮದುವೆ ಆಗಲ್ಲ ಅಂತ ಗೊತ್ತಿದೆ ಕರ್ಣನಿಗೆ. ಸೊ ಹೀಗಾಗಿ ತಾಳ್ಮೆಯಿಂದ ಅವ್ರು ಕೂಡ ವೆಯ್ಟ್ ಮಾಡ್ತಿದ್ದಾನೆ. ನೆಕ್ಸ್ಟು ಮಹಾ ತಿರುವು, ಮಹಾ ಸಂಚಿಕೆ ಬಂದೇ ಬರುತ್ತೆ. ಕರ್ಣ ಮತ್ತು ನಿಧಿಯ ಒಂದು ಮದುವೆಯನ್ನು ಸಹ ಎಲ್ಲರೂ ನೋಡ್ಬೋದು, ಎಂಜಾಯ್ ಸಹ ಮಾಡ್ಬೋದು. ತಪ್ಪದೆ ಲೈಕ್ ಮಾಡಿ. ಬೇಕಾ ಕರ್ಣ ನಿಧಿ ಒಂದಾಗಲಿ ಅಂತ ಜನರು ಕೂಡ ಬೇಡ್ಕೋತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ.